ಇತ್ತೀಚೆಗೆ ತೆರೆಗೆ ಬಂದಂತ ಕೆಲ ಸಿನಿಮಾಗಳನ್ನ ನೀವು ಗಮನಿಸಿದ್ದೀರಾ. ಪೊಲೀಸರೇ ಈ ಪೆಡ್ಲರ್ಗಳ ಜೊತೆಗೆ ಶಾಮೀಲಾಗೋದು, ಡ್ರಗ್ಸ್ನೆಲ್ಲ ಅವ್ರಗಳ ಸಹಾಯದಿಂದನೇ ಎಲ್ಲಾ ಕಡೆ ಹಂಚೋದು, ಯುವ ಸಮೂಹ ಹಾಳಾಗೋಗ್ಲಿ ನಮಗೆ ದುಡ್ಡು ಬಂದ್ರೆ ಸಾಕು ಅನ್ನುವಂಥ ರೀತಿಯಂತ ವರ್ತನೆ, ಇದೆಲ್ಲ ತೀರಾ ಮುನ್ಮನೆ ಬಂದಂತ ಕೆಲ ಸಿನಿಮಾಗಳಲ್ಲೂ, ಕನ್ನಡ ಸಿನಿಮಾಗಳಲ್ಲೂ ಕೂಡ ನೀವು ನೋಡಿದ್ದೀರಾ. ನಿಜಕ್ಕೂ ಬೆಂಗಳೂರಿನಲ್ಲಿ ಅದೇ ಆಗ್ತಾ ಇದೆಯಾ? ಪೊಲೀಸರು ಡ್ರಗ್ ಮಾಫಿಯಾದ ಜೊತೆಗೆ ಶಾಮೀಲಾಗಿದ್ದಾರಾ? ಯಾಕೆ ಅನುಮಾನ ಈಗ ವ್ಯಕ್ತ ಆಗ್ತಾ ಇದೆ ಅಂತ ಅಂದ್ರೆ, ಹೌದು, ಒಂದ್ ಕಡೆ ಪೊಲೀಸರು, ವಿರೋಧ ಪಕ್ಷದವರು ಇದೇ ವಿಚಾರವನ್ನ ಪೊಲೀಸರ ವಿರುದ್ಧವಾಗಿ ಇಡ್ತಾ ಇದ್ದಾರೆ. ಎಟ್ಟಗೇನ್ ಇನ್ನೊಂದು ಸಂಗತಿ ಏನು ಅಂತ ಅಂದ್ರೆ, ಮತ್ತೊಂದು ರೈಡ್ ಆಗಿದೆ ಬೆಂಗಳೂರಿನಲ್ಲಿ. ಮೊನ್ನೆ ಮೈಸೂರಿನಲ್ಲಿ ಒಂದು ರೈಡ್ ಆಯ್ತು. ಮಹಾರಾಷ್ಟ್ರದ ಪೊಲೀಸರು ಬಂದು ಅಲ್ಲಿ ರೈಡ್ ಮಾಡ್ತಾರೆ, ಅಲ್ಲೇ ಡ್ರಗ್ಸ್ ಅನ್ನ ತಯಾರಿಸ್ತಾ ಇದ್ದಾರೆ. 100 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಂಡ್ರಲ್ಲ. ಅದೇ ರೀತಿಯಾದಂತಹ ಮತ್ತೊಂದು ರೈಡ್ ಆಗಿದ್ದು ಬೆಂಗಳೂರಿನಲ್ಲಿ 3 ಫ್ಯಾಕ್ಟರಿಗಳನ್ನ ಸೀಸ್ ಮಾಡಲಾಗಿದೆ. ಇದು ನೆನಪಿರ್ಲಿ, ಮಹಾರಾಷ್ಟ್ರ ಪೊಲೀಸರು ಮಾಡಿರುವಂಥದ್ದು, ನಮ್ಮ ಪೊಲೀಸರಲ್ಲ. ಹಾಗಾಗಿ ಏನ್ ನಡೀತಾ ಇದೆ ಪೊಲೀಸ್ ವ್ಯವಸ್ಥೆಯಲ್ಲಿ? ಮಹಾರಾಷ್ಟ್ರ ಪೊಲೀಸರಿಗೆ ಸಿಗುವಂತ ಮಾಹಿತಿ ಇಲ್ಲೇ ಇರುವಂತ ಬೆಂಗಳೂರು ಪೊಲೀಸರಿಗೆ ಯಾಕೆ ಸಿಗಲ್ಲ ಅನ್ನೋ ಪ್ರಶ್ನೆಯನ್ನ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧವಾಗಿ ಜನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಏನಾಗಿರೋದು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಒಬ್ಬ ವ್ಯಕ್ತಿ ಬಾಡಿಗೆಗೆ ತೆಗೆದುಕೊಂಡಿದ್ದ. ಆತ ಇಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡೋಕೆ ಮುಂದಾಗಿದ್ದ. ಅಕ್ಕಪಕ್ಕದವರಿಗೆ ಏನ್ ತಯಾರು ಮಾಡ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಬಂದಿರುತ್ತೆ. ಈ ಶೆಡ್ ನಲ್ಲಿ ನಿರಂತರವಾಗಿ ಡ್ರಗ್ಸ್ ಅನ್ನ ತಯಾರಿಕೆ ಮಾಡ್ತಾ ಇರೋ ಅನ್ನೋದ್ರ ಮಾಹಿತಿಯ ಮೇರೆಗೆ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿ ಈಗ ತಗೊಂಡು ಹೋಗಿದ್ದಾರೆ. ಸುಮಾರು 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು. 58 ಕೋಟಿ ವರ್ತ್ ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. ಎಲ್ಲಿ ಏನ್ ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತಿದೆ? ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು. ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಏನಕ್ಕಿಂತ ಅವಕಾಶಗಳು ಇದಾವೆ ಇಲ್ಲಿ ರಾಜ್ಯದಲ್ಲಿ? ಲಿಂಕ್ ಸಿಕ್ಕಿ ಬಂದಿದ್ರೆ ಅದು ಅಪರಾಧ ಏನು? ಪೊಲೀಸ್ಗೆ ಕೆಟ್ಟ ಹೆಸರು ಬಂದಿದೆ. ಬೆಂಗಳೂರು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಜ್ಜಾಗ್ತಿದೆ. ಎಣ್ಣೆ ನಶೆಯಲ್ಲಿ ತೇಲಾಡೋದಕ್ಕೆ ಸಿಟಿ ಮಂದಿ ಕಾದು ಕುಳಿತಿದ್ರು. ಆದ್ರೆ ಈ ಬಾರಿಯ ನ್ಯೂ ಇಯರ್ ಪಾರ್ಟಿ ಬರೀ ಎಣ್ಣೆಗಷ್ಟೇ ಸೀಮಿತ ಆಗಿಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳ ಪತ್ತೆ ಹಚ್ಚಿದೆ. ಈ ವಿಚಾರ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣ ಆಗಿದೆ. ಪಾಲಿಟಿಕ್ಸ್ಗೂ ಮುನ್ನ ಇಡೀ ಪ್ರಕರಣದ ಬಗ್ಗೆ ತೋರಿಸ್ತೀವಿ ನೋಡಿ. ಹೊಸ ವರ್ಷಾಚರಣೆ ಹೊತ್ತಲ್ಲೇ ಬೆಂಗಳೂರಿನಲ್ಲಿ ದಾಳಿ ನಡೆಸಿರುವ ಮಹಾರಾಷ್ಟ್ರದ ANTF ಅರ್ಥಾತ್ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 55 ಕೋಟಿ 88 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಭಯಾನಕ ಮತ್ತು ಬೆಚ್ಚಿ ಬೀಳಿಸುವ ವಿಚಾರ ಅಂದ್ರೆ, ಈ ದಾಳಿ ನಡೆಸಿರೋದು ಡ್ರಗ್ಸ್ ಮಾರಾಟ ಮಾಡ್ತಿದ್ದಾಗ್ಲಲ್ಲ, ಡ್ರಗ್ಸ್ ಸಂಗ್ರಹಿಸಿಟ್ಟ ಜಾಗದ ಮೇಲಲ್ಲ, ಬದಲಾಗಿ ಬೆಂಗಳೂರಿನಲ್ಲೇ ಡ್ರಗ್ಸ್ ತಯಾರು ಮಾಡ್ತಾ ಇದ್ದ 3 ಫ್ಯಾಕ್ಟರಿಗಳ ಮೇಲೆ. ಇದು ಬಾಗ್ಲೂರಿನ ಸ್ಪಂದನ ಲೇಔಟ್ ನಲ್ಲಿರುವಂತಹ ಗೋಡೌನ್. ಇಲ್ಲಿ ಡ್ರಗ್ಸ್ ತಯಾರಿಕೆಗೆ ಬೇಕಾದ ರಾಸಾಯನಿಕ ವಸ್ತುಗಳನ್ನ ಸಂಗ್ರಹಿಸಿ ಇಟ್ಟಿದ್ರು. ಆದ್ರೆ ವಾಸನೆ ಬಂದಾಗ ಪ್ಲಾನ್ ಫ್ಲಾಪ್ ಆಗಿದೆ. ಇದು ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಸ್ಪಂದನ ಲೇಔಟ್ ಅಂದ್ರೆ ಕಾಡು ಸೊನ್ನಪ್ಪನ ಹಳ್ಳಿಗೆ ಬರುವಂತಹ ಜಾಗದಲ್ಲಿರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು ಈ ಒಂದು ಶೆಡ್ ಏನಿದೆ, ಈ ಶೆಡ್ ನ ಸುಮಾರು ತಿಂಗಳ ಹಿಂದ್ಗಡೆ ಅಷ್ಟೇ ಒಬ್ಬ ವ್ಯಕ್ತಿ ಬಾಡಿಗೆಗೆ ತೆಗೆದುಕೊಂಡಿದ್ದ. ಆತ ಇಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡೋಕೆ ಮುಂದಾಗಿದ್ದ. ಆದ್ರೆ ಈ ಒಂದು ಶೆಡ್ ನ ಒಳಗಡೆ ರಾಸಾಯನಿಕಗಳನ್ನ ಇಟ್ಕೊಂಡಿರ್ತಾನೆ. ಆದ್ರೆ ಈ ರಾಸಾಯನಿಕಗಳಿಂದ ವಾಸನೆ ಹೊರಬರ್ತಾ ಇರುತ್ತೆ. ಹೀಗಾಗಿ ಅಕ್ಕಪಕ್ಕದವರಿಗೆ ಏನ್ ತಯಾರು ಮಾಡ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಬಂದಿರುತ್ತೆ. ಅದ್ಯಾವಾಗ ಬಾಗ್ಲೂರಿನಲ್ಲಿ ಪ್ಲಾನ್ ಫ್ಲಾಪ್ ಆಯ್ತೋ, ಡ್ರಗ್ಸ್ ತಯಾರಿಸೋ ಗ್ಯಾಂಗ್ ಕೊತ್ನೂರಿಗೆ ಶಿಫ್ಟ್ ಆಗಿತ್ತು. NG ಗೊಲ್ಲಹಳ್ಳಿಯ ಪ್ರದೇಶದಲ್ಲಿ ಡ್ರಗ್ಸ್ ತಯಾರು ಮಾಡ್ತಾ ಇತ್ತು. ಇದು ಕೊತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಬರುವಂತಹ ಒಂದು ಮಾವಿನ ತೋಪಿನ ಮಧ್ಯೆ ಇರುವ ಒಂದು ಶೆಡ್. ಈ ಶೆಡ್ ನಲ್ಲಿ ನಿರಂತರವಾಗಿ ಡ್ರಗ್ಸ್ ಅನ್ನ ತಯಾರಿಕೆ ಮಾಡ್ತಾ ಇರೋ ಅನ್ನೋದ್ರ ಮಾಹಿತಿಯ ಮೇರೆಗೆ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿ ಈಗ ತಗೊಂಡು ಹೋಗಿದ್ದಾರೆ. ಕೊತ್ತನೂರಿನಲ್ಲಿ ತಯಾರಾದ ಮಾದಕ ವಸ್ತುವನ್ನ ಅವಲಹಳ್ಳಿ ಬಳಿ ಇರುವಂತಹ ಯರಪ್ಪನಹಳ್ಳಿಯಲ್ಲಿರೋ ಮನೆಯೊಂದರಲ್ಲಿ ಸಂಗ್ರಹಿಸಿಟ್ಟಿದ್ರು. ಆರೋಪಿಗಳು ಅಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡಿ ನಂತರ ಅದನ್ನ ಇಲ್ಲಿಗೆ ತಗೊಂಡು ಬಂದು ಸ್ಟೋರ್ ಅನ್ನ ಮಾಡ್ತಾ ಇರ್ತಾರೆ. ಈ ಜಾಗಕ್ಕೂ ಸಹ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳು ಭೇಟಿ ನೀಡಿ ಇಲ್ಲಿನ ಸುಮಾರು 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು. ಅಂದ್ರೆ ಹೀಗೆ 3 ಫ್ಯಾಕ್ಟರಿಗಳ ಮೇಲೆ ದಾಳಿ ನಡೆಸಿರುವ ಮಹಾರಾಷ್ಟ್ರದ ANTF ಡ್ರಗ್ಸ್ ಅನ್ನ ಸೀಸ್ ಮಾಡಿದೆ. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಮಹಾರಾಷ್ಟ್ರ ಹೇಳ್ತಿರುವಂತೆ 55 ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿಲ್ಲ, ಅದರ ಪ್ರಮಾಣ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಿದ್ದು 58 ಕೋಟಿ ವರ್ತ್ ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ
ಸತ್ಯಕ್ಕೆ ದೂರವಾಗಿರೋದು. 1.5 kg, 1 kgಗೆ 30 ಲಕ್ಷ ಅದು ಬೆಲೆ ಬಾಳೋದು. 1,20 lakhs. ಈಗ ರಾಜಕೀಯ ಜಟಾಪಟಿಗೆ ಬರೋಣ. ಮಹಾರಾಷ್ಟ್ರದವರಿಗೆ ಸಿಕ್ಕಂತ ಮಾಹಿತಿ ಬೆಂಗಳೂರಿನ ಪೊಲೀಸರಿಗೆ ಯಾಕೆ ಸಿಗ್ಲಿಲ್ಲ ಅನ್ನೋ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ನಮ್ಮ ಪೊಲೀಸರಿಗೆ ಯಾಕೆ ಮಾಹಿತಿ ಹೋಗಲ್ಲ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಗೃಹ ಸಚಿವ ಪರಮೇಶ್ವರ್, ನಮ್ಮ ಪೊಲೀಸರು ಕೂಡ ಕಾರ್ಯಾಚರಣೆಯ ಭಾಗವಾಗಿದ್ರು ಅಂತ ಹೇಳಿದ್ದಾರೆ. ಆದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿರುವ ಬಸವರಾಜ ಬೊಮ್ಮಾಯಿ ಡ್ರಗ್ಸ್ ಪೆಡ್ಲರ್ಗಳ ಜೊತೆಗೆ ಪೊಲೀಸರೇ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗುವಂತದ್ದಾಗುತ್ತೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ಎಲ್ಲಿ ಏನ್ ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತದೆ, ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ, ಯಾವ ರೀತಿ ಮಾದಕ ವಸ್ತುಗಳು ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ತಯಾರು ಮಾಡಬಹುದು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ DCP ಕೂಡ ಹೋಗಿದ್ದಾರೆ. ಕೆಮಿಕಲ್ ಮೆಫೆಡ್ರಿನ್ ಅಂತ ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ನೋಡಿದ್ರೆ ಅವ್ರಿಗೆ 24 ಗಂಟೆಯಲ್ಲಿ ಕೆಲವರಿಗೆಲ್ಲ ಬೇಲ್ ಸಿಗ್ತಾರೆ. ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ. ಇಷ್ಟು ಮಾತ್ರವಲ್ಲ, ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ರಾಜ್ಯದ ಪೊಲೀಸರಿಗೆ ಸರ್ಕಾರ ಸ್ವತಂತ್ರ ಕೊಡ್ತಿಲ್ಲ ಅಂತ ಗಂಭೀರ ಆರೋಪವನ್ನೇ ಹೊರಿಸಿದ್ದಾರೆ. ಆದ್ರೆ ಸಚಿವ ಚಲುವರಾಯಸ್ವಾಮಿ ಮಾತ್ರ ನಾವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತಿದ್ದಾರೆ. ಅವ್ರಿಗೇನಕ್ಕೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ನೀವು? ಇಂಥ ಎಲ್ಲ ಚಟುವಟಿಕೆಗಳಿಗೆ ಏನಕ್ಕೆ ಇಂಥ ಅವಕಾಶಗಳಿದಾವೆ ಇಲ್ಲಿ ರಾಜ್ಯದಲ್ಲಿ? ನೋಡಿ, ಪೊಲೀಸ್ನವ್ರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಡಬೇಕಾಗಿದೆ. ನೀವು ಅವರ ಒಂದು ಸಲಹೆ ಮತ್ತು ಅವರು ಕೊಡ್ತಾ ಇರ್ತಕ್ಕಂಥ ವರದಿ ಮೇರೆಗೆ ನಿರ್ಧಾರ ತಗೋಬೇಕಾಗಿದೆ. 2 ವರ್ಷದಲ್ಲಿ 50 ಕಡೆ ಹಿಡಿದವರು ನಮ್ಮವರು. ಎಲ್ಲೋ ಒಂದು ಕಡೆ ಅವ್ರಿಗೆ ಯಾವುದೋ ಲಿಂಕ್ ಸಿಕ್ಕಿ ಬಂದಿದ್ರೆ ಅದು ಅಪರಾಧ ಏನು? ಇಡೀ ರಾಷ್ಟ್ರದಲ್ಲಿ ಎಲ್ಲ ಒಂದೇ ಅಲ್ವಾ? ಕರ್ನಾಟಕ ಪೊಲೀಸು ನಿಜವಾಗೂ ಒಳ್ಳೆ ಕೆಲಸ ಮಾಡುತ್ತೆ. ಸರ್ಕಾರ ಅದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಸಿಲಿಕಾನ್ ಸಿಟಿ ಉಡ್ತಾ ಬೆಂಗಳೂರು ಆಗಬಾರ್ದು ಅಂತ ಖಾಕಿ ಪಡೆ ಚಾಪೆ ಕೆಳಗೆ ತೂರ್ತಾ ಇದ್ರೆ, ಡ್ರಗ್ಸ್ ದಂಧೆಕೋರರು ರಂಗೋಲಿ ಕೆಳಗೆ ತೂರ್ತಿದ್ದಾರೆ. ಈ ವಿಚಾರಕ್ಕೆ ರಾಜಕೀಯ ಜಟಾಪಟಿಯೂ ಕೂಡ ಜೋರಾಗಿ ನಡೀತಾ ಇದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.